ಪುಳ ತೆಗಿಯತ್ಲಾಗೆ ನೀನು ಅಜ್ಜಿ ಮಾತಾಡ್ದಂಗೆ ಮಾತಾಡ್ಬೇಡ. ಅಲ್ಲ ನಾನು ಅಂತ ಹೇಳ್ತೀನ ಬಬ್ಲು ಬರೋದು ಬೇಡ ಅಂಥೇಳಿ ಬಂದ್ರೆ ನಂಗೆ ಖುಷಿ ಅಲ್ಲನ, ನಂಗೆ ಮೊಮ್ಮಗಲ್ಲನ. ಅವ್ರವ್ರು ಎಂಥದ ಈಗ ಬೇಸಿಗೆ ರಾಜ್ಯದಲ್ಲೂ ಇದರಲ್ಲೂ ಎಲ್ಲ ಕಲಸಂತಪ್ಪ ಎಂಥದ ನೀವೆಲ್ಲ ಹಿಂಗೆ ಇಟ್ಕೊಂಡು ಆಡ್ತೀರಲ್ಲ ಅದಕ್ಕೆ ಸೇರಿಸದೆ ಏನೋ ಅಂತೆ. ಮೊನ್ನೆ ನಿನ್ನ ಅಪ್ಪ ಹೇಳಿದ ಅಲಿಸ್ಲ ನಿನ್ನ ಅಪ್ಪನೇ ಫೋನ್ ಮಾಡ್ಲಾ ಬಾ ಹುಡುಗರನ್ನ ಕರ್ಕೊ ಬಂದಕ್ಕೆ ಹಂಗಂತ ಹೇಳಿದ್ದಲ್ಲ. ನಾನು ಎಲ್ಲಿ ಬೇಡ ಅಂದಿನ, ನಿನ್ನ ಅಜ್ಜಿ ಇಷ್ಟೇ ಅಲಿಸಿದ್ರು ಸಾಕು ಅದೇ ಹೌದು ಅಂತಾರೆ ಗೊತ್ತಾನ. ಹಾಗಾಗಿ ನಿಂಗೆ ಏನು ಹೇಳು, ನಾನು ತಲೆ ಬಿಸಿ ನಂಗಾಗ್ಯದೆ. ನಿಂಗೆ ಅಂತ ತಲೆ ಬಿಸಿ ಅಜ್ಜೆ? ಅಮ್ಮ ಬೈತದೆ ಅಂತನಾ? ಸುಮ್ಮನಿರು, ಅದು ಬೈದ್ರು ಬೈಕಿನ್ಲೆ. ಎಂತ ಗೊತ್ತಾ ಅಜ್ಜೆ, ನಾನು ಸ್ವಲ್ಪ ದಿವಸ ನಾ ದೊಡ್ಡ ಆತೀನಲ್ಲ, ದೊಡ್ಡ ಆದಮೇಲೆ ಹಂಗಾರ ಅಮ್ಮ ಒಂದು ಮಾತು ನಿಂಗೆ ಬೈಲಿ ನೋಡು ನಾನು ಏನು ಮಾಡ್ತೀನಿ ಅಂತ. ಅಲ್ಲಿ ತನಕ ನೀ ಸುಮ್ಮನಿರು, ಎಂತ ಮಾತಾಡೋಕೆ ಹೋಗಬೇಡ. ಏನು ಬೇಕಾದ್ರೆ ಹೇಳ್ತೀನಿ ಅದಾತಾ. ಅದು ಒಡೆಗಂಡ ಸ್ವಲ್ಪ ದಿವ್ಸಕ್ಕೆ ದೊಡ್ಡ ಆತಾನಂತೆ. ಏನು ಸ್ವಲ್ಪ ದಿವಸಕ್ಕೆ ದೊಡ್ಡ ಗಂಡ್ಸಾಗಿ ಹೋತೀಯ ನೋಡಿ ನೀನು. ನಮ್ಮೇನು ಹೆದರು ನಡೀತದೆ ಇಲ್ಲ. ನೀ ಎಷ್ಟು ದೊಡ್ಡ ಆದರೂ ನೀ ಮಗನೇ ಅದು ಅಮ್ಮನೇ, ಅದೇ ನಿಂಗೆ ಹೆದರ್ಸ್ತದೆ. ನೀ ಏನು ಅದಕ್ಕೆ ಹೆದರ್ಸೋಕ್ಕಾಗಲ್ಲ ಗೊತ್ತಾನೋ. ಹಾಗೆಲ್ಲ ಹೇಳಬೇಡ ಇನ್ನೊಂದ್ಸತಿ. ತಲೆಬಿಸಿ ಅಂತ ಇಲ್ಲ, ಸುಮ್ಮನೆ ಮಾತಿಗೆ ಹೇಳಿದ್ ನನ್ನ ಹಂಗೆ ಅಂತ ತಲೆಬಿಸಿನ ಮಗನೇ. ಬಂಗಾರದಂಗೆ ಮೊಮ್ಮಕ್ಕಳು ಮಗ ಸೊಸೆ ಗಂಡ ಎಲ್ಲ ಅದ್ರ ಕಣ್ ತುಂಬ ನೋಡ್ಕಿತೀನಿ ಇರ್ತೀನಿ. ಹಾಗಂತ ಒಂದು ತಲೆ ಬಿಸಿ ಅದೇ ಪುಳ್ಳ, ಅದೊಂದು ಬಿಟ್ಟರೆ ಬೇರೆ ಅಂತ ಇಲ್ಲ ನನಗೆ. ಹೇಳಿ ಎಂತ ತಲೆ ಬಿಸಿ ಹೇಳು, ನಾ ಸಮ್ ಮಾಡ್ತೀನಿ. ನೀನೇ ಸಮ್ ಮಾಡ್ಬೇಕು ಅದನ್ನು, ನೀನು ಬಿಟ್ಟರೆ ಬೇರೆ ಯಾರು ಇದು ಮಾಡೋಕ್ಕಾಗಲ್ಲ. ತಲೆ ಬಿಸಿ ಮತ್ತೆಂತ ಅಲ್ಲ, ಪುಳ್ಳುಡ್ಗ ಹೆಂಗೆ ಓದ್ತಾನೆ, ಗನಾಗ ಓದ್ತಾನೋ ಇಲ್ಲೋ, ದೊಡ್ಡ ಆಫೀಸರ್ ಆತನೋ ಆಗಲ್ಲೋ, ಕಾರಲ್ಲಿ ಜೀಪಲ್ಲಿ ಬತ್ತಾನೋ ಬರೋಲ್ಲ, ಇದೊಂದೇ ತಲೆ ಬಿಸಿ ನೋಡು ನನಗೆ. ಅಯ್ಯೋ ಅಜ್ಜಿ, ಆ ತಲೆ ಬಿಸಿನ ನಿಂಗೆ? ನೋಡು ಹೆಂಗೆ ಓದ್ತೀನಿ ಅಂತ. ಈ ಸತಿ ಗುಂಡನ ಹಿಂದೆ ಹಾಕಿನಿ, ಮುಂದಿನ ಸತಿ ಗುಬ್ಬಿನ ಹಿಂದೆ ಹಾಕ್ತೀನಿ, ನಾನೇ ಫಸ್ಟು ಬರ್ತೀನಿ. ಈಗ ಓದೋದೆಲ್ಲ ಏನು ದೊಡ್ಡ ಆದಮೇಲೆ ನೋಡು ಹೆಂಗೆ ಟಿ ವಿಲೆಲ್ಲ ಬರ್ತೀನಿ ನಾನು ನೋಡ್ಬೇಕಾರೆ. ಅವಾಗ ಮಾತ್ರ ಹೇಳ್ತೀನಿ, ನನಗೆ ನನ್ನ ಅಜ್ಜಿ ಹೇಳ್ಕೊಟ್ಟಿದ್ದು ಅಂತ ಹೇಳ್ತೀನಿ ಆತ. ಓ ಮರೆಯ ಸುಮ್ಮನಿರೋ ಮಗನೇ, ಎಂತ ಕಡೆಗೆ ನೀನು ನಮ್ಮ ಮಲೆಸಿದ್ರು ಮತ್ತೇನೆಲ್ಲ ಹೇಳ್ಕೊಟ್ಟಿದ್ದು ಓದಿಸಿದ್ದು ಬರ್ಸಿದ್ದು ನಾನು. ನೀನು ಅಜ್ಜಿ ಹೆಸರು ಹೇಳ್ತೀಯೇನೋ ಅಂತ ಕೂತ್ಕೋತದೆ, ಹಂಗೆಲ್ಲರೂ ಹೇಳ್ಗಿಳಿಯೋ. ಹಾಂ ನಾವೆಲ್ಲ ಆರಾಮಿದ್ದೀವಿ. ಏನು ಅಪರೂಪಕ್ಕೊಂದ್ಸತಿ ಫೋನ್ ಮಾಡಿದ್ರಲ್ಲ, ಎಂಥರಾಗಲಿ ಈಗ್ಲಾರು ನೆನಪು ಆತಲ್ಲ. ಒಳ್ಳೆಲಾಗಿ ಹೇಳಿದೆ ಮಗನೇ ಶಾರದಾ ನೀನು. ನಾನು ಅಪೂರ್ವಕಾರ ಒಂದೊಂದು ಸತಿ ಫೋನ್ ಮಾಡಿದೆ, ನೀನು ಇಲ್ಲಿ ಇದ್ದೀರೋ ಸತ್ತಿರೋ ಕೇಂದ್ರನೇ ಯಾರಾರ. ಅಯ್ಯೋ ನಿನ್ನ ದೊಡ್ಡ ಪಂಕನ ಇದು ನನ್ನ ತಂಗಿ ಹೆಂಗದಿಯೋ ಏನು ಮಾಡ್ತದ ಅಂತ ನಿನ್ನ ಬೆಳಗಾದ್ರೂ ತಂಗಿದೇ ಸುದ್ದಿ. ತಂಗಿಗೇನಾರು ಜ್ಞಾನ ಅದೆಯಾ ಅಣ್ಣಂದ? ಇಲ್ಲ ಅವರು ಹೇಳ್ತಿರ್ತಾರೆ, ಯಾವಾಗಲೂ ಹೇಳ್ತಿರ್ತಾರೆ ನಿಮ್ಮ ಸುದ್ದಿ ಎಲ್ಲ. ಒಂದು ಸತಿ ಬರಬೇಕು ಅಂದ್ಕೊಂತಾರೆ, ನಮ್ಮನೇಲಿ ಪುರ್ಸೊತ್ತೇ ಇಲ್ಲ ಆಗ್ಯದೆ. ಅಮ್ಮ ಯಾರ ಹತ್ರನೂ ಮಾತಾಡ್ತಾರೆ, ಯಾರಿರ್ಬೋದು? ಅಮ್ಮನಮ್ಮ ಮಾಡ್ಯಾರ ಏನೋ ಮರತೆ, ನಾನು ಕಳ್ಸೋಕೆ ಹೇಳ್ತಾರೆ ಏನೋ ಅವ್ರ ಮನೆಗೆ. ನಾನು ಮಾತ್ರ ಹೋಗಲ್ಲ ಅಜ್ಜಿ, ಈಗಲೇ ಹೇಳಿನಿ. ಯಾರ ಹತ್ರನಾರು ಮಾತಾಡ್ಕಿನ್ಲಿ, ಸುಮ್ಮನಿರ. ಹಂಗೆ ಕದ್ದಲಿಸ್ತಾರ ಬೇರೆಯವ್ರ ಫೋನಲ್ಲಿ ಮಾತಾಡೋದನ್ನ? ಹುಡುಗರಿಗೆಲ್ಲ ರಜಾ ಸಿಕ್ಕಿದೆ, ತವ್ರ ಮನೆಗೆ ಹೋಗಿದ್ದ ಹುಡುಗರನ್ನ ಕರ್ಕೊಂಡ. ಎಲ್ಲಿ ಪಾಪ ಹಿಂಗೆ ಅಲ್ಲಿ ಆ ಕೆಲಸ ಬಿಟ್ಟು ಹೋಗೋಕೆ ಎಲ್ಲಿ ಪುರ್ಸೋ ಸಿಗ್ತದೆ ನಿಂಗೆ? ಇಲ್ಲಿಗಾರು ಬಾರೆ, 2 ದಿನಕ್ಕೆ ಬಂದು ಹೋಗೋ ನೋಡೋಣ ಹುಡುಗರನ್ನ ಕರ್ಕೊಂಡ. ಹಾಂ ನೋಡ್ತೀನಿ. ಇಲ್ಲ ಯಾರಿಗೂ ಎಲ್ಲಿಗೆ ಹೊರಡೋಕ್ಕೂ ಪುರ್ಸೊತ್ತಿಲ್ದಿದ್ದಂಗೆ ಆಗ್ಯದ. ಈಗ ನಾನೊಂದು ಇದನ್ನೆಲ್ಲ ಮಾಡೋಕ್ಕೆ ಹೋಗಿ ನೋಡೋಣ. ನಮ್ಮ ಪುಳ್ಳು ಅಜ್ಜಿ ಜೊತೆಗೆ ಹೋಗ್ಬೇಕು ಅಂತಿದ್ದ, ಅವರೇ ಅಜ್ಜಿ ಮೊಮ್ಮಗ ಬರ್ತಾರೇನ. ಹೌದಾನ? ಹಾಂ ಅಲ್ಲೇ ಶಾರದಾ, ನಾನೀಗ ಫೋನ್ ಮಾಡಿದ್ದೆ ಅಂತಕ್ಕೆ ಅಂತ ಮಾಡ್ಕೊಂಡೆ. ಮತ್ತು ನಿನ್ನ ಅತ್ತೆ ನಮ್ಗೊಂದು ಸಲ ಹೇಳಾರ ಹಿಂಗೆ ಅಂಥೇಳಿ. ನಿಮ್ಮ ಊರಲ್ಲಿ ಅಲ್ಲ, ಅದು ನಮ್ಮೂರಿಂದನೇ ಕೊಟ್ಟಿದ್ದು. ಶಾಸ್ತ್ರಾರು ಬಾಯಿಗೆ ಬರ್ತದನ ಸೀತನ ಮಗಳಿಗೆ ಸೆಟ್ಲ್ಮೆಂಟ್ ಆಗ್ಯದಂತಲೇ, ನಮ್ಮೂರಿಗೆ ಕೊಡೋದು. ಇಲ್ಲೆಲ್ಲ ಬಂದು ಮಾತಾಡಿದ್ಮೇಲೆ ನಾನು ಸುಮ್ಮನೆ ಹೇಳಿದೆ, ನಮ್ಮ ನಾದಿನಿ ಕೊಟ್ಟಿದ್ದಲ್ಲೇ ಅವರು ಭಾಳ ಇದು
ಗೊತ್ತದೆ ಅಂತ ಮತ್ತೆ ಅಂತ ನಾವು ಬಿಟ್ಟು ಕೊಟ್ಕೊಳಂಗಿಲ್ಲಲ್ಲ. ಹಾಗಾಗಿ ಒಳ್ಳೆ ಹುಡುಗ, ಇಂಜಿನಿಯರ್ ಅಂತೆ, ಒಳ್ಳೆ ಹುಡುಗ, ಒಳ್ಳೆ ಕಡೆನೇ ಬಂತ ಹಂಗಂತ. ನೀವ್ಯಾರು ಹೇಳ್ತೀರನ್ನು ನೋಡಿದೆ, ನೀವು ಬಾಯೇ ಬಿಡ್ಲಲ್ಲ. ಯಾರಿಗೆ? ಸೀತಕ್ಕನ ಮಗಳಿಗೆ ಸೆಟ್ಲ್ಮೆಂಟ್ ಆಗಿದೆ ಅಂದ್ರ? ಎಂತದ ಸೀತಕ್ಕನ ಮಗಳು ಅಂತದಲ್ಲ, ಪುಟಕ್ಕನ್ ಸುದ್ದಿ ಅಂತ ಕೇಳ್ತಾ ಇದೀಯ ನಿನ್ನಮ್ಮ? ಅಜ್ಜಿ, ಎಂತ ಜೋರಿದ್ದೀಯಲ್ಲ ನೀನು. ಎಷ್ಟೇ ನಂಗೆ ಏನು ಹೇಳಿದೆ, ಬೇರೆಯವ್ರ ಫೋನಲ್ಲಿ ಮಾತಾಡೋದನ್ನ ಕದ್ದು ಅಲೆಸ್ತಾರನ ಹಾಗೆಲ್ಲ ಮಾಡಬಾರ್ದು ಅಂದೆ. ನೀ ಎಂತ ಮಾಡ್ತಿದ್ದಿದ್ದು ಇಷ್ಟೊತ್ತ? ನೀನು ಅದನ್ನೇ ಮಾಡಿದ್ದಲ್ಲ. ಇಲ್ಲಿದ್ರೆ ನಿಂಗೆ ಹೆಂಗೆ ಸೀತತ್ತೆ ಹೆಸರು ಹೇಳಿದ್ದು ನಿಂಗೆ ಹೆಂಗೆ ಕೇಳಿಸ್ತಿತ್ತ? ತಡಿ ಪುಳ್ಳ, ಎಂತ ಮಾತಾಡ್ತಾರಂತೆ ತಡಿಯ ಅಂಕ. ಅಲ್ಲ, ಹಂಗೇನಾರು ಇದ್ದಿದ್ರೆ ನಮ್ಮಮ್ಮಗೆ ಹೇಳ್ತಿದ್ರು ಸೀತಕ್ಕ, ಹಾಗೆ ಹೇಳ್ದೆ ಬಿಡ್ತಿರಲ್ಲ. ಆದರೂ ನೀವು ಇಷ್ಟು ಕರೆಕ್ಟಾಗಿ ಹೇಳ್ತೀರಿ ಅಂದರೆ ಯಾರು ಹುಡುಗ? ನಿಮ್ಮ ನೆಂಟ್ರ? ನೆಂಟ್ರು ಅಂದರೆ ಥರಕ್ಕೆ ನೆಂಟ್ರಯ್ಯ ಬಿಡು. ಗೌಡ್ರ ಮಕ್ಕಳು ಹೋದಲ್ ತನಕ ಎಲ್ಲ ನೆಂಟ್ರಯ್ಯ. ಅದು ಅವನಪ್ಪ ಇದೇ ಊರವರು, ಅದೇ ಊರು ಇದೆಯ. ನೌಕರಿ ಮೇಲೆ ಹೋಗಿ ಅಲ್ಲೆಲ್ಲ ಯಾವುದೋ ಪೇಟೆ ಅಂತ ಮರತೆ ಅಲ್ಲಿ ಇದ್ದಿದ್ದು. ಹುಡುಗರ ಮಕ್ಕಳೆಲ್ಲ ಅಲ್ಲೇ ಇದ್ದಿದ್ದು. ಹೆಂಡ್ತೇನು ಹಳ್ಳಿ ಕಡೆ ಬರೋಕ್ಕೆ ಅಂತಿರ್ಲಂತೆ. ಹಂಗಾಗಿ ಅಲ್ಲಿಂದನೇ ಕೊಟ್ಟು ನಡೆಸ್ತಿದ್ರು. ವರ್ಷಕ್ಕೆ 1-2 ಸತಿ ದೈವಕ್ಕೆ ಮಾಲಯ ಇಂಥದಕ್ಕೆಲ್ಲ ಬತ್ತಿದ್ರು. ಈಗ ಹುಡುಗರು ದೊಡ್ಡ ಆಗ್ಯಾವೆ, ಅವು ಬಂದು ಹೋಗ್ತಿರ್ತವೆ. ಇಂಜಿನಿಯರು ಹುಡುಗ, ಭಾಳ ಗನಾಗದಾನೆ ನೋಡೋಕ್ಕೆ, ಕೈ ತೊಳ್ಕೊ ಮುಟ್ಬೇಕು ಹಂಗದಾನೆ. ಇದು ಹುಡುಗಿ ಪರವಾಗಿಲ್ಲ, ಸರಳ ಅದೆಯಾ? ಅಯ್ಯೋ, ಅದೇನು ಹಂಗೆ ಕೇಳ್ತೀರಲ್ಲ. ಹುಡುಗಿ ಭಾಳ ಚಂದ ಅದೆಯಪ್ಪ, ತುಂಬ ಚಂದ ಅದೆ ಹುಡುಗಿ. ಒಳ್ಳೆ ಗುಣ ನಡತೆ, ಓದಿದ್ಮೇಲೆ ಸುಮಾರು ಓದ್ಕಿಂಡದೆ. ಅವರಿಗೆ ಕೊಡ್ತಾರೆ ಅಂದರೆ ಏನಪ್ಪ, ನಿಮ್ಮ ಕಡೆ ಅದು ಇನ್ನೂ ಓದಿಸ್ಬೇಕು, ಮದುವೆ ಮಾಡಲ್ಲ ಅಂತ ಹೇಳ್ದಂಗೆ ಆತಿತ್ತು. ಯಾರೋ ಏನೋ ಹೇಳಿದ್ದನ್ನು ನೀವೇನೋ ಕೇಳಿಸ್ಕೊಂಡಿರೇನೋ. ಇಲ್ಲ ಹಾಗೆ ಸುಖ ಸುಮ್ಮನೆ ಹೇಳಕ್ಕೆ ನಂಗೇನು ಹುಚ್ಚನೆ? ನಾನು ಏನು ನಮ್ಮನೇಲೇನು ಮಕ್ಕಳಿಲ್ಲ? ಕಂಡರ ಹೆತ್ತು ಮಕ್ಕಳ ಸುದ್ದಿನ ಹಾಗೆಲ್ಲ ಹೇಳಲ್ಲ. ಹುಡುಗನ ಅಪ್ಪನೇ ಫೋನ್ ಮಾಡಿದ್ನೆ ಖುದ್ದಮ್ಮ ಕೇಳೋಕ್ಕಾಗೆ. ಹಿಂಗೆ ನಿಮ್ಮ ನಾದಿನಲ್ಲೇ ಕೊಟ್ಟಿದ್ದಲ್ಲ ಮರ ಏನು ಎತ್ತ. ನಾನೇ ಅನ್ನೋಕ್ಕೆ ನಿನ್ನ ಅತ್ತೇನೋ ಗೊತ್ತು ಅವರಿಗೆಲ್ಲ. ಭರತಕ್ಕನ ಹಿಂಗೆ ಕೊಟ್ಟಿದ್ದ ಅಂತಲೇ ಹೇಳಿದ್ರು. ಅಲ್ಲೇ ಊರು ಮನೆ ಅಂತ ಸೀಟ್ನೂ ಗೊತ್ತು. ಮಗೇನೋ ಹೇಳನಂತೆ, ಅದೇ ಹುಡುಗಿನೇ ಆಗದ ಅಂತ ನನ್ನ ಅಂದಾಜು. ಹುಡುಗಿ ಎಲ್ಲೋ ಇದಾಗಿರ್ಬೇಕು, ನಂಗೆ ಗುಮಾನಿ. ಹೊರಗಡೆ ಇರೋ ಹುಡುಗರಲ್ಲನೇ ಎಲ್ಲೆಲ್ಲ ಪಚಿತ ಆಗಿತ್ತ ಎಂಥದ. ಈಗ ಫೋನಲ್ಲೇ ಒಬ್ರಿಗೊಬ್ರು ಸಿಗ್ತಾರಂತಲ್ಲ, ಹಾಗೇನೋ ಆಗಿರ್ಬೇಕು. ಹಿಂಗೆ ಕೇಳ್ದೆ, ಹೆಚ್ಚು ಕಮ್ಮಿ ಆದಂಗೆ ನಮ್ದೇನಿದಿಲ್ಲ. ಹೋಗ್ಬೇಕು, ಒಂದಿನ ಹೋಗಿ ಮೊದಲ ದಿನ ಇಡ್ಬೇಕು ಅಂತಿದ್ರು ನೋಡು. ಹೌದಾ? ಇಷ್ಟೆಲ್ಲ ಹೇಳಿದ್ಮೇಲೆ ಹಂಗಾರೆ ಇರ್ಬೋದು. ನಮ್ಮ ಅಮ್ಮನ ಹತ್ರ ಹೇಳಿರ್ತಾರೆ. ನಾನು ಮನೆಗೆ ಬರೋದೇ ಲೇಟ್ ಆಗಿತ್ತು, ಹಾಗಾಗಿ ಹೇಳಕ್ಕೆ ಮರ್ತು ಹೋತೇನು. ಇರಲಿ ಬಿಡಿ, ಹೇಳ್ತೀನಿ. ಮತ್ತು ಎಲ್ಲ ಚೆನ್ನಾಗಿದ್ದೀರಾ? ಬನ್ನಿ ಒಂದ್ಸರಿ, ನೀವು ಬನ್ನಿ ನಮ್ಮ ಮನೆಗೆ. ಎಲ್ಲೇ ಮಗನೇ, ನಾನು ಈ ಸ್ವರ್ಗ ಬಿಟ್ಟು ಬಂದಾತು ಹೋಗಾತು ಬಿಡತ್ಲೆ. ಇದು ಕೇಳು, ಅತಿಯಮ್ಮನ ಎಲ್ಲ ಕೇಳೀನಿ ಅಂತ ಹೇಳು. ಆತ ಹಣ ಅದರ ಹಣೆಗೆ ಹೇಳಿದ್ರೆ ಅವ್ರಿಗೇನು ಕೇಳಲ್ಲ ಬಿಡ. ಪಾಪಣ್ಣ ಎತ್ಲಾಗ ಹೋಗ್ಯಾನೆ? ನಿನ್ನ ಅತಿ ಬಂದಿದ್ದಾನೆ. ನಾದೆಲ್ಲ ಅತಿ ಬಂದು ಹೋಗಿ ಮಾಡ್ತದಂತೆ. ಹೌದಾ? ಇಲ್ಲ, ಇನ್ನೂ ಬರಲ್ಲ. ಹುಡುಗರಿಗೆ ರಜೆ ಸಿಕ್ತಕ್ಕೂ ಬರ್ತೀನಿ ಅಂತ ಹೇಳಿದರು. ಅಲ್ಲಿ ಮಕ್ಳಿಗೆ ಬೇರೆ ಯಾವುದೋ ಕ್ಲಾಸ್ ಅದೆಯಂತೆ, ಹಂಗಾಗಿ ಬರಲ್ಲ. ಸದ್ಯ ಬರ್ತಾರ ಅಂತ, ಬರ್ತೀನಿ ಅಂತಿದ್ರು. ಬಂದ್ರೆ ಸ್ವಲ್ಪ ಜಾಗ್ರತೆ ಇರು. ಪೂರ್ತಿ ದೋಚಿಂದ ಹೋಗ್ತಾರೆ, ಗೊತ್ತಾಗಲ್ಲ ನಿನಗೆ. ತಾಯಿ ಬಾಯಿ ಮೇಲೆ ಕೇಳೋದು, ಮಗಳನ್ನ ಕಂಡ್ರೆ ಆಗಲ್ಲ ಅಂತ ಒಳಗಿಂದೊಳಗೆ ಎಲ್ಲ ದಾಡಿಸ್ತಾರೆ. ಜಾಗ್ರತೆ ಇರೋ. ಹಾಂ ಹಾಗೇನಿಲ್ಲ. ಸರಿ ಸರಿ, ಎಲ್ಲರಿಗೆ ಕೇಳಿದೆ ಹೇಳಿ ಆತ. ಬನ್ನಿ ಒಂದ್ಸರಿ ನಮ್ಮನೆಗೆ ಬನ್ನಿ. ಫೋನ್ ಇಡ್ಲಾ? ಅಲ್ಲೇ ನಾನು ಅದೇನೆ ನಿನ್ನ ಅತ್ತೆ ಎಲ್ಲರೂ ಹೇಳ್ದಾನೆ. ಸೂಕ್ಷ್ಮ ಮುಂಚೆ ಕೊಟ್ಟಿದ್ದಾನೆ ಅಲೇಸ್ತಾ. ನಾ ಫೋನ್ ಇಡ್ತೀನಿ ಆತ, ಒಂಚೂರು ಕೆಲಸ ಅದೇ, ಹೇಳ್ತೀನಿ. ಅಮ್ಮಗೆಲ್ಲ ಹೇಳ್ತೀನಿ. ಇಂಥವ್ರು ಮಾಡ್ಯಾರೆ ಅಂತ ಗೊತ್ತಾಗಲ್ಲ ಮರಯ್ಯ.
ಎಂತ ಮಾತಾಡ್ತದ ನಿನ್ನ ಅಮ್ಮದ? ಪುಟ್ಟಕ್ಕನ ಸುದ್ದಿ ಹೇಳ್ತಿದ್ದ, ಆಮೇಲೆ ಅದು ಅಲ್ಲಿಗೆ ಕೈದಾತ. ಬೇರೆ ಎಂಥದ ಮಾತಾಡಿದ್ರೆ ಏನೇನು ಮಾಡ್ತಾರ ಮರ